ಆಡಳಿತ ಸರ್ಕಾರದ ವಿರುದ್ಧವಾಗಿ ಹೆಚ್ಚಾಗಿ ಯಾವ ನಟ ನಟಿಯರು ಮಾತನಾಡಲು ಇಷ್ಟಪಡೋದಿಲ್ಲ. ಅಲ್ಲದೆ ಎಲ್ಲಿ ತಮ್ಮ ಸಿನಿಮಾಗಳು ಬ್ಯಾನ್ ಆಗ್ತವೆ ಎಂಬ ಅಳುಕು ಒಂದ್ ಕಡೆ ಆದ್ರೆ ಸುಖ ಸುಮ್ಮನೆ ರಿಸ್ಕ್ ಯಾಕೆ ಅನ್ನೋದು ಇನ್ನೊಂದ್ ಕಡೆ. ಆದ್ರೆ ಈ ನಟ ಪ್ರಧಾನಿ ವಿರುದ್ಧವೇ ತೊಡೆತಟ್ಟಿ ನಿಂತು ಗೆದ್ದು ಅಚ್ಚರಿ ಮೂಡಿಸಿದ್ರು. ಬಾಲಿವುಡ್ ಹಿರಿಯ ನಟ ಮನೋಜ್ ಕುಮಾರ್ ದೇಶಭಕ್ತಿಗೆ ಹೆಸರುವಾಸಿಯಾಗಿದ್ದ ನಟ. ಇವರು ಒಮ್ಮೆ ಭಾರತ ಸರ್ಕಾರದ ಬೆವರು ಇಳಿಸಿದ್ರು. ಮನೋಜ್ ಕುಮಾರ್ ಹೀಗೆ ಮಾಡಲು ಕಾರಣ ಏನು? ಅಸಲಿಗೆ ಆಗಿನ ಪ್ರಧಾನಿ ಯಾರಾಗಿದ್ರು? ಏನ್ ಕತೆ ಇದು? ಬನ್ನಿ ಇಂಟ್ರೆಸ್ಟಿಂಗ್ ವಿಚಾರ ತಿಳಿಯೋಣ. ಬಾಲಿವುಡ್ ಚಲನಚಿತ್ರ ನಟ ಮನೋಜ್ ಕುಮಾರ್ ಇಂದು ನಮ್ಮೊಂದಿಗೆ ಇಲ್ಲ. ತಮ್ಮ ಸಿನಿಮಾಗಳ ಮೂಲಕ ಪ್ರೇಕ್ಷಕರ ಎದೆಯಲ್ಲಿ ದೇಶಭಕ್ತಿಯನ್ನ ತುಂಬುವಲ್ಲಿ ಪ್ರಸಿದ್ಧರಾಗಿದ್ದ ಈ ಹೀರೋಗೆ ಜನರು ಭರತ್ ಕುಮಾರ್ ಎಂಬ ಅಡ್ಡ ಹೆಸರನ್ನ ಇಟ್ಟಿದ್ರು. ಇಂತಹ ಸ್ಟಾರ್ ಹೀರೋ ಭಾರತ ಸರ್ಕಾರದ ವಿರುದ್ಧವೇ ನ್ಯಾಯಾಲಯ ಮೆಟ್ಟಿಲು ಹತ್ತಿದ ಸಮಯವಿತ್ತು. ಹೌದು, ಮನೋಜ್ ಕುಮಾರ್ ಭಾರತ ಸರ್ಕಾರದ ವಿರುದ್ಧವೇ ಮೊಕದ್ದಮೆ ಹುಡಿಗೆದ್ರು. ಈ ಪ್ರಕರಣವು ಅವರನ್ನ ಒಬ್ಬ ಮಹಾನ್ ನಟ ಮಾತ್ರವಲ್ಲದೆ ಧೈರ್ಯಶಾಲಿ ಎಂಬುದನ್ನ ಸಾಬೀತುಪಡಿಸಿತು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದಾಗ ಈ ಘಟನೆ ಸಂಭವಿಸಿದೆ. 1975ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದಾಗ ಮನೋಜ್ ಕುಮಾರ್ ಅದನ್ನ ವಿರೋಧಿಸಿದ್ರು. ಇದರಿಂದ ಕೋಪಗೊಂಡ ಸರ್ಕಾರ ತುರ್ತು ಪರಿಸ್ಥಿತಿಯನ್ನ ವಿರೋಧಿಸಿದ್ದ ಮನೋಜ್ ಕುಮಾರ್ ಸೇರಿದಂತೆ ಎಲ್ಲಾ ನಟರ ಚಲನಚಿತ್ರಗಳ ಬಿಡುಗಡೆಯನ್ನ ನಿಷೇಧಿಸಿತ್ತು. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಮನೋಜ್ ಕುಮಾರ್ ಅವರ ಚಿತ್ರ ನಂಬರ್ 10 ನಿಷೇಧಿಸಿತ್ತು. ಅಲ್ಲದೆ ಅವರ 2ನೇ ಚಿತ್ರ ಶೋರ್ನಲ್ಲೂ ಇದೇ ರೀತಿ ಆಯಿತು. ಸರ್ಕಾರವು ಶೋರ್ ಚಿತ್ರವನ್ನ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡುವ ಮೊದಲೇ ದೂರದರ್ಶನದಲ್ಲಿ ಪ್ರದರ್ಶಿಸಿತು. ಇದರಿಂದಾಗಿ ಜನರು ಚಿತ್ರಮಂದಿರಕ್ಕೂ ಹೋಗಲಿಲ್ಲ ಮತ್ತು ದಿಲೀಪ್ ಕುಮಾರ್ ಅವರಿಗೆ ಭಾರಿ ನಷ್ಟವಾಯಿತು. ಇದರಿಂದ ಕೋಪಗೊಂಡ ನಟ ಮನೋಜ್ ಕುಮಾರ್ ಕೇಂದ್ರದ ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧವೇ ಮೊಕದ್ದಮೆ ಹೂಡಿದ್ರು. ಅತ್ಯಂತ ಮುಖ್ಯವಾದ ವಿಷಯವೆಂದ್ರೆ ಮನೋಜ್ ಕುಮಾರ್ ಈ ಪ್ರಕರಣವನ್ನ ಗೆದ್ರು ಮತ್ತು ಸರ್ಕಾರಕ್ಕೆ ಒಂದು ಪ್ರಬಲ ಸಂದೇಶ ಸಿಕ್ತು. ಪ್ರಕರಣದಲ್ಲಿ ಸೋತ ನಂತರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಮನೋಜ್ ಕುಮಾರ್ ಅವರನ್ನ ಸಂಪರ್ಕಿಸಿ ತುರ್ತು ಪರಿಸ್ಥಿತಿಯ ಕುರಿತು ಚಲನಚಿತ್ರ ನಿರ್ಮಿಸಲು ಮುಂದಾಯಿತು. ಆದರೆ ಮನೋಜ್ ಕುಮಾರ್ ಅವರ ಪ್ರಸ್ತಾಪವನ್ನ ತಿರಸ್ಕರಿಸಿದ್ರು. ಸರ್ಕಾರಕ್ಕಾಗಿ ಕೆಲಸ ಮಾಡಲು ಎಂದಿಗೂ ಒಪ್ಪಲಿಲ್ಲ.